ಅಮ್ಮ ಈ ಸೀರೆ ನೋಡು, ಕುಚ್ ನೋಡು, ಚೆನ್ನಾಗಿದೆಯಾ ಅಮ್ಮ? ನನಗೆ ಚೆನ್ನಾಗಿ ಕಾಣಿಸುತ್ತಾ? ತುಂಬಾ ಚೆನ್ನಾಗಿದೆ. ಈ ಸೀರೆ ಉಟ್ಕೊಂಡ್ರೆ ನೀನ್ ರಾಜ್ಕುಮಾರಿ ತರ ಕಾಣಿಸ್ತೀಯ. ನಿಜವಾಗ್ಲೂ? ಪ್ರಾಮಿಸ್? ಹ್ಞೂ ಕಂದ. ಥ್ಯಾಂಕ್ಸ್ ಅಮ್ಮ. ಅಪ್ಪ ಅಪ್ಪ, ಈ ಸೀರೆ ನನ್ಗೆ ಹೇಗೆ ಕಾಣಿಸ್ತದೆ? ಸೂಪರ್ ಆಗಿದೆ ಮಗಳ. ನೋಡ್ ಹೇಳಪ್ಪ. ನನ್ನ ಒಳಗಣ್ಣಿಗೆ ನನ್ನ ಮಗಳು ಯಾವಾಗಲೂ ಕಾಣಿಸ್ತಲೇ ಇರ್ತಾಳೆ. ಮುದ್ದಾಗಿದೆ ಮಗಳ. ನಿಜವಾಗ್ಲೂ? ನಿಮ್ಮಪ್ಪ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಪುಟ್ಟೆ. ನೀನು ಹೇಗೆ ಇದ್ರೂ ಚೆನ್ನಾಗಿ ಕಾಣ್ತಿ ಪುಟ್ಟೆ. ನಿಜ ಹೇಳ, ಸೌಂದರ್ಯ ಎಲ್ಲಿದೆ ಅಂತ ಗೊತ್ತಾ? ನಗುನಲ್ಲಿ, ತೃಪ್ತಿನಲ್ಲಿ, ನೆಮ್ಮದಿಯಲ್ಲಿ. ಅದೆಲ್ಲ ನಂಗೆ ಅರ್ಥ ಆಗಲ್ಲಪ್ಪ. ಈ ಸೀರೆ ನಂಗೆ ಓಕೆನಾ ಹೇಳು? 500% ಮಗಳ. ಹೋಗಿ ಹೋಗಿ ಅವ್ರನ್ನ ಕೇಳ್ತಿಯಲ್ಲೇ, ಅವ್ರಿಗೇನ್ ಗೊತ್ತಾಗತ್ತೆ? ಅಂದ ಚಂದ ಅಂದ್ರೆ ಏನು ಅಂತ ಗೊತ್ತಂತ? ಅದನ್ನ ಕೇಳ್ ಮೊದ್ಲು. ಅದ್ ಸರಿ. ಇನ್ನು ಅಂದ ಚಂದ ಅಂತ ನನಗೆ ಗೊತ್ತಿದ್ರೆ ಇವಳನ್ನ ಒಪ್ಕೊಂತಿದ್ದೆ. ನಿಮ್ಗೇನ್ ರಂಬೆ ಸಿಗ್ತಾ ಇದ್ಲು ಅನ್ಕೊಂಡ್ರಾ? ನಿಮ್ ಮುಖಕ್ಕೆ ನಾನ್ ಒಪ್ಕೊಂಡಿದ್ದೆ ಹೆಚ್ಚು. ನನ್ನ ಮುಖ ನೋಡೊಪ್ಕೊಂಡಿವೋ ಅಥವಾ ನನ್ನ ಪಾಸ್ಬುಕ್ ನೋಡೊಪ್ಕೊಂಡಿವೋ ಅಂತ ಇವತ್ತು ಅನುಮಾನ ನನಗೆ. ಅಪ್ಪ, ನೀವ್ ಹೀಗೆ ಜಗಳ ಮಾಡ್ಕೊಂಡೇ ಇರಿ. ನನ್ ಪಾರ್ಲರ್ಗೆ ಹೋಗ್ಬೇಕು, ನಾನು ಹೋಗ್ ಬರ್ತೀನಿ. ನಾನು ಬರ್ಲ ಪುಟ್ಟೆ? ಏನು ಬೇಕಿಲ್ಲ, ಅವಳು ಹೋಗ್ ಬರ್ತಾಳ್ ಬಿಡಿ. ಹೌದಪ್ಪ, ತುಂಬಾ ಕೆಲಸ ಇದೆ, ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಬರ್ಲಾ? ಬಾಯ್ ಅಮ್ಮ. ಪುಟ್ಟೆ ಬಾಯ್ಲಿ ಒಂದು ನಿಮಿಷ. ಥ್ಯಾಂಕ್ಸ್ ಅಪ್ಪ. ಸಿಂಧು ಖುಷಿಯಾಗಿರೋದು ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಕಣ್ರಿ. ಅವಳು ಯಾವಾಗಲೂ ಖುಷಿಯಾಗೇ ಇರ್ತಾಳೆ ಕಣೆ. ನೋಡೋದಕ್ಕೆ ಕಣ್ಣು ಬೇಕು ಅಷ್ಟೇ. ನಿಮಗಿದೆಯಲ್ಲ, ನೋಡ್ಕೊಳ್ಳಿ. ಏನ್ ನೋಡ್ತಾ ಇದ್ದೀರಾ? ನೋಡು ಒಂದಲ್ಲೇ ನೋಡ್ತಾ ಇದ್ದೀನಿ. ನೀವು ನನ್ನನ್ನು ತುಂಬಾ ಪ್ರೀತಿಸ್ಬೇಕು, ಹಾಗೆ ಮಾಡ್ತೀನಿ, ನೋಡ್ತೀರಿ. ನೀನೇನೋ ಹೇಳ್ಬೇಕು ಅಂತಿದ್ಯಲ್ಲ, ಹೇಳು. ಆಮೇಲೆ ನಾನು ನಿಂಗೇನೋ ಹೇಳ್ಬೇಕು. ನಂದಿದ್ದಿದ್ದೆ ಅದೇ ರಾಗ ಅದೇ ಹಾಡು, ನನ್ನ ಪತ್ತೆದಾರಿಕೆಯ ಮುಂದಿನ ಅಧ್ಯಾಯ. ನೀನೇನೋ ಹೇಳ್ಬೇಕು ಅಂದ್ಯಲ್ಲ? ಲೇಡೀಸ್ ಫಸ್ಟ್, ಮೊದಲು ನೀನು ಹೇಳು, ಆಮೇಲೆ ನಾನು ನಿಂಗೆ ಹೇಳ್ತೀನಿ. ಅದೇನೋ ತೋರಿಸ್ಬೇಕು ಅಂತಿದ್ಯಲ್ಲ, ತೋರಿಸು. ಪರವಾಗಿಲ್ಲ ಕಣೋ, ಹೇಳು. ನಾನು ಸೀರಿಯಸ್ ಆಗಿ ಏನೋ ಮಾತಾಡಬೇಕು. ಒಂದು 10 ನಿಮಿಷ ಟೈಮ್ ಇದೆಯಾ? ನನಗ್ ಮಾಡೋಕ್ಕಂತೂ ಏನು ಕೆಲಸ ಇಲ್ಲ. ಯಾಕೆ ಇಡೀ ದಿನ ಮಾತಾಡಿದ್ರು ಕಿವಿ ಕೊಟ್ಟು ಕೇಳಿಸ್ಕೊತೀನಿ. ನಾನೊಂದಷ್ಟು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀನು ಅದಕ್ಕೆಲ್ಲ ಉತ್ತರ ಕೊಡ್ಬೇಕು ಅಂತೇನಿಲ್ಲ. ಆದ್ರೆ ಅವು ಸರಿಯಾದ ಪ್ರಶ್ನೆಗಳು ಅಂತ ನಿಂಗೆ ಅನ್ಸಿದ್ರೆ ಅಷ್ಟೇ ಸಾಕು. ಕೇಳಪ್ಪ. ಯಾಕೆ ಇವನು ಹೀಗೆಲ್ಲ ಮಾತಾಡ್ತಿದ್ದಾನೆ ಅಂತ ಅನ್ಕೋಬೇಡ. ತುಂಬಾ ದಿವಸದಿಂದ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಇವತ್ತು ಹೇಳ್ತೀನಿ. ಅನು, ನಾನು ನಿನಗೆ ಎಷ್ಟು ದಿನಗಳಿಂದ ಪರಿಚಯ? ಯಾಕೋ? ಹೇಳು. 4-5 ತಿಂಗಳಾಗಿರ್ಬೋದಾ? ಈ 5 ತಿಂಗಳಲ್ಲಿ ನಾವು 50 ಸರ್ತಿ ಭೇಟಿ ಆಗಿರ್ಬೋದಾ? ಆಗಿರ್ಬೋದು. ಈ ಭೇಟಿಲಿ ನಾವು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದೀವಿ ತಾನೆ? ಅನು, ಆ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ಗಮನ ಇಟ್ಟು ಕೇಳಿಸ್ಕೊ, ಮಧ್ಯೆ ಮಾತಾಡ್ಬೇಡ. ನಾನು ದಿಕ್ ತಪ್ತೀನಿ. ಆಯ್ತು. ಅನು, ನಾನು ಮದುವೆ ಆಗಕ್ಕೆ ಹೊರಟಿದ್ದೀನಿ. ನೀನು ನಿನ್ ಗಂಡನ್ನ ಹುಡ್ಕೊಂಡು ಹೊರಟಿದ್ಯಾ, ಹೌದು ತಾನೆ? ನನಗೆ ನಾನು ಯಾರನ್ನ ಮದುವೆ ಆಗ್ತಿದ್ದೀನಿ ಅನ್ನೋದು ಗೊತ್ತಿದೆ. ಆದ್ರೆ ನಿನಗೆ ನೀನ್ ಯಾರನ್ನ ಹುಡುಕ್ತಿದ್ಯಾ ಅನ್ನೋದೇ ಗೊತ್ತಿಲ್ಲ. ನಿನ್ ಮುಂದೆ ಇರೋದು ಒಂದು ದೊಡ್ಡ 0, ಒಂದು ಹರಿದೋಗಿರೋ ಫೋಟೋ, ಯಾವತ್ತೋ ಯಾರೋ ತೆಗ್ದಿರೋ ಫೋಟೋ. ಅದನ್ನೇ ಇಟ್ಕೊಂಡು ಊರವ್ರು ಅಲಿತಾ ಇದೀಯಾ? ಲಕ್ಷ್ಮಣ್, ಹೇಳ್ತೀನಿ ಕೇಳು. ನೀನು ಹುಡುಕ್ತಾ ಇರೋ ಗಂಡ ನಿನಗೆ ಸಿಗ್ತಾನೆ. ಸಿಕ್ಕಿದ್ರು ಅವನಿಗೆ ಮದುವೆ ಆಗಿರಲ್ಲ ಅಂತ ಏನ್ ಗ್ಯಾರಂಟಿ? ನಂಗೆ ಗೊತ್ತು. ಈ ಪ್ರಶ್ನೆಗಳನ್ನೆಲ್ಲ ನಾನು ಮೊದಲೇ ಕೇಳಿದ್ದೀನಿ, ಈಗ ಮತ್ತೆ ಕೇಳ್ತಾ ಇದ್ದೀನಿ. ನಂಗೆ ಚೆನ್ನಾಗಿ ಗೊತ್ತು ಈ ಪ್ರಶ್ನೆಗಳಿಗೆಲ್ಲ ನಿನ್ನ ಹತ್ರ ಉತ್ತರ ಇದೆ ಅಂತ. ಆದ್ರೆ ಈ ಉತ್ತರಗಳಲ್ಲಿ ನಿನಗೆ ನಂಬಿಕೆ ಇಲ್ಲ. ಹಾಗಾಗಿ ಅದೇ ಹಳೆ ಕಾರಣನ ನೀನು ಕೊಡಬೇಡ. ಅಮ್ಮ ಮಾಡಿರೋ ಮದುವೆ ಅಂತ ನೆಪ ಹೇಳ್ಬೇಡ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನೀನು ಹುಡುಕ್ತಾ ಇರೋ ಗಂಡ ನಿನಗೆ ಸಿಗ್ತಾನೆ ಅನ್ನೋ ನಂಬಿಕೆ ನಿನಗಿದ್ಯಾ?